ಅಮ್ಮ, ಹಾ ಏನಾಯ್ತು? ಮದ್ವೆ ಗಂಡು ಬೇಡ ಅನ್ನ? ಇಲ್ವೇ, ಅಷ್ಟಕ್ಕೂ ವರದಕ್ಷಿಣೆ ವಿಷಯ ಹುಡ್ಗಂಗ್ ಗೊತ್ತಿರ್ಲಿಲ್ವಂತೆ. ಅದ್ ಗೊತ್ತಾಗಿ ಕಾಲ್ ಮಾಡಿ ಸಾರಿ ಕೇಳ್ದ. ಮತ್ತೆ ಅವ್ರು ಕೂಡ ಒಪ್ಕೊಂಡ್ರು. ಒಪ್ಕೊಂಡ್ಬಿಟ್ರಾ? ಹಾ, ಹುಡ್ಗ ತುಂಬಾ ಒಳ್ಳೆಯವನ್ ಅನ್ಸುತ್ತೆ. ನಿನ್ನ ಕೂಡ ಚೆನ್ನಾಗಿ ನೋಡ್ಕೊತಾನೆ. ಏನೋ ವಿಜಯ್, ನಂಗೆ ತುಂಬಾ ಭಯ ಆಗ್ತಿದೆ. ಆ ಕಡೆ ಮದ್ವೆ ಕೆಲ್ಸನೂ ಸ್ಟಾರ್ಟ್ ಮಾಡ್ಸೋ ಥರ ಇದಾರೆ ನಮ್ಮಪ್ಪ. ನೀನೇನು ಹೆದರ್ಕೋಬೇಡ, ನಾನು ನೋಡ್ಕೋತೀನಲ್ವಾ. ಹೌದು, ಈಗ ನಿಮ್ಮಪ್ಪ ಎಲ್ಲಿದ್ದಾರೆ? ಅಪ್ಪನಾ? ಮನೇಲೇ ಇರ್ತಾರೆ, ಸಂಡೇ ಅಲ್ವಾ. ಮನೇಲಿ ಎಲ್ಲಿದ್ದಾರೆ? ಒಂದ್ ನಿಮಿಷ. ಹಾ, ಅಪ್ಪ ಮತ್ತೆ ಲಕ್ಕಿ ಇಬ್ರು ಹಾಲಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಿದ್ದಾರೆ. ಹೌದಾ, ಸೂಪರ್. ಸರಿ, ಮತ್ತೆ ಮಾಡ್ತೀನಿ, ರೆಡಿ ಆಗಿರು. ಹಲೋ ಲೋ, ನಂಗೆ ಭಯ ಆಗ್ತಿದ್ಯೋ. ಮೊದಲೇ ಅವರಪ್ಪ ಸ್ಟ್ರಿಕ್ಟ್ ಅಂತ್ಯ, ಸಿಗಾಕೊಂಡ್ರೆ ನನ್ನ ಪರಿಸ್ಥಿತಿ ಏನೋ. ಏನೆಲ್ಲ ಮಾಡಿಲ್ಲ ನೀನು. ಇದು ನಿಂಗೊಂದು ಲೆಕ್ಕನಾ? ನೀನ್ ಧೈರ್ಯವಾಗಿ ಹೋಗು. ಲೇ ನೀನ್ ಹೇ ಲಕ್ಕಿ, ಯಾರು ನೋಡು. ಸರಿ ಮವ. ಹಾ, ಕಳ್ಳನ್ ಥರ ಇದ್ದಾನಲ್ಲ. ಯಾರು? ನಾಪ್ ಟಿಕೆಟ್. ಯಾರು ನೀವು? ಏನು ಬೇಕು ನಿಮಗೆ? ಮನೇಲಿ ದೊಡ್ಡವ್ರು ಯಾರಿಲ್ವಾ? ಫಸ್ಟ್ ಮ್ಯಾಟರ್ ಹೇಳಿ, ಆಮೇಲೆ ಕರಿತೀನಿ. ಮೊದಲು ದೊಡ್ಡವ್ರನ್ನ ಕರಿ, ಆಮೇಲೆ ಹೇಳ್ತೀನಿ. ಫಸ್ಟ್ ಮ್ಯಾಟರ್ ಏನಂತ ಹೇಳಿ, ಆಮೇಲೆ ಕರಿತೀನಿ. ಜಿ ಹಲೋ. ಲೇ, ಯಾವನು ಅವ್ನು ಕುಳ್ಳ ಇರಿಟೇಟ್ ಮಾಡ್ತಾವನೆ. ಲೇ, ಅವ್ನು ತುಂಬಾ ಡೇಂಜರ್ ಕ್ಯಾಂಡಿಡೇಟು. ಹುಷಾರು ಡೀಲ್ ಮಾಡು. ಮೆಲ್ಲ ಕರೆದು ನನ್ನ ಹೆಸರು ಹೇಳು, ಸೈಲೆಂಟ್ ಆಗ್ಬಿಡ್ತಾನೆ. ಹಾ, ಹೌದಾ, ಸರಿ. ಏನಪ್ಪ, ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಿದ್ಯಾ ಏನು? ಯಾರು ಇಲ್ಲ ಅಲ್ವಾ? ಏಯ್ ಬಾರಲ್ಲಿ. ಏನು? ನಾನು ವಿಜಯ್ ಫ್ರೆಂಡು, ಅವ್ನು ಕಳಿಸಿದ್ದಕ್ಕೆ ಬಂದೆ. ನೀನು ಒಳಗಡೆ ಹೋಗಿ ಮ್ಯಾನೇಜ್ ಮಾಡು. ಅಪ್ಪ, ಈ ವಿಜಯ್ ಇದಾನಲ್ಲ. ಸರಿ, ನಾನು ನಮ್ಮ ಮಾವ ಹತ್ರ ಮಾತಾಡ್ಕೊ ಬರ್ತೀನಿ. ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಸರಿ ಬಾ. ನಮಸ್ತೆ ಸರ್. ಹಾಯ್, ಕುತ್ಕೊಳ್ಳಿ. ಯಪ್ಪ, ಇಲ್ಲೇ ಇರೇ ತಗ್ಲಾಕೋಗ್ಬಿಡ್ತೀನಿ. ಇಲ್ಲಿಂದ ಜಂಪ್ ಆಗ್ಬಿಡೋಣ. ಅಬ್ಬಾ, ಇಲ್ಲಿದ್ರೆ ಸಿಗಾಕೊಳ್ಳಲ್ಲ. ಹೇಳಪ್ಪ, ನಮ್ಮ ಹುಡುಗಿ ಕಾವ್ಯ ಸ್ಟಡೀಸ್ ಬಗ್ಗೆ ಏನೋ ಮಾತಾಡಬೇಕು ಅಂದ್ರಂತೆ. ಅದು ಲೋ, ಏನೋ ಒಂದು ಮಾತಾಡೋ. ನಿಮ್ಮ ಮಗಳು ಕಾವ್ಯ ಇದ್ದಾಳಲ್ಲ? ಹಾ, ಕಾವ್ಯ. ಅವಳು. ಹಾ, ಅವಳನ್ನ ರಿಪೀಟ್ ಮಾಡಬೇಡಿ ಸರ್, ನಾನೇ ಹೇಳ್ತೀನಿ. ಸರಿ, ಹೇಳಪ್ಪ. ಬಿ.ಟೆಕ್ ಆದಮೇಲೆ ಎಮ್.ಟೆಕ್ ಮಾಡೋ ಹಠ ಇರೋ ಹುಡುಗಿರಿಗೆಲ್ಲರಿಗೂ ನಮ್ಮ ಕಾಲೇಜಲ್ಲಿ ಫ್ರೀ ಸೀಟ್ ಕೊಡ್ತಾ ಇದೀವಿ ಸರ್. ಆ ಸ್ಕೀಮ್ ಮೇಲೇ ನಿಮ್ಮ ಹುಡುಗಿಗೂ ನಮ್ಮ ಕಾಲೇಜಲ್ಲಿ ಸೀಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮಗಳು ಯಾವತ್ತೂ ಹಠ ಹಿಡಿದು ಎಮ್.ಟೆಕ್ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ. ಏನೋ ತಮಾಷೆಗೆ ಟೈಮ್ ಪಾಸ್ ಮಾಡ್ಬೇಕು ಅಂದ್ಕೊಂಡಿದ್ಲ ಅಷ್ಟೇ. ನೀವೇನೋ ರಾಂಗ್ ಅಡ್ರೆಸ್ಸಿಗೆ ಬಂದಿರೋ ಆಗಿದೆ, ನೋಡ್ಕೊಳ್ಳಿ. ಇಲ್ಲ ಸರ್, ನಮ್ಮ ಸರ್ವೆ ನಂಬರ್ 502 ಪ್ರಕಾರ ನಿಮ್ಮ ಮಗಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ, ಎಮ್.ಟೆಕ್ ಮಾಡೋಣ ಅಂದ್ಕೊಂಡಿದ್ದಾಳೆ ಅಂತಿದೆ ಸರ್. ಅಂತಿದ್ದಾಳ? ಅಂತಿದೆ ಅಂದರೆ ಅನ್ಕೋತಿದ್ದಾಳೆ ಅಂತ ಹಾಗೆ ನಮ್ಮ ಸರ್ವೇಲಿದೆ. ಹಾ, ಇವನೇನು ಹೆಂಗಂಗೋ ಆಡ್ತಾವನೆ. ನನ್ನ ಮಗಳು ಬಿ.ಟೆಕ್ನೇ ಬಾರ್ಡ್ರಲ್ಲಿ ಪಾಸ್ ಆಗಿದ್ದಾಳೆ. ಇನ್ನು ನೀವು ಎಮ್.ಟೆಕ್ ಮಾಡಿ ಏನು ಮಾಡಿಸ್ತೀರಾ? ಕೆತ್ತುತ್ತೀವಿ ಸರ್, ಕೆತ್ತಿ ಶಿಲ್ಪ ಮಾಡ್ತೀವಿ, ನೋಡ್ತೀರಿ. ಅಷ್ಟಕ್ಕೂ ಯಾವ ಕಾಲೇಜ್ ರೀ ನಿಮ್ಮದು? ಈ ಥರ ವಿಚಿತ್ರ ರೂಲ್ಸು ಸರ್ವೆಗಳು ನಾನೆಲ್ಲೂ ನೋಡಿಲ್ಲ. ಕಾಲೇಜು ಯಾವುದೋ ಒಂದು ಹೇಳೋ. ಲೋ, ಏನೋ ಒಂದು ಹೇಳೋ. LCU.
LCUನಾ ಅಂದರೆ? ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸಿಟಿ ಅಂತ. ಹಾಂ, ಅದು ಲೋಕೇಶ್ ಕಾಲೇಜ್ ಯೂನಿವರ್ಸಿಟೀಸ್. ಇದು ನಾನು ಯಾವತ್ತೂ ಕೇಳಿಲ್ವಲ್ಲ. ನಾವು ಹೇಳ್ಕೊಂಡಿಲ್ಲ ಸರ್. ಅದೇನು? ಹೊಸ ಕಾಲೇಜ್ ಅಲ್ವಾ, ಹೊಸ ಹೊಸ ಸ್ಕೀಮ್ ಜೊತೆ ಈಗ ಬರ್ತೀವಿ ಅಷ್ಟೇ. ಹೋಗ್ಲಿ, ನನ್ನ ಮಗಳ ಹತ್ರನೇ ಹೇಳಿಸ್ತೀನಿ ಇಂಟ್ರೆಸ್ಟ್ ಇಲ್ಲ ಅಂತ. ಆಗ್ಲಾರು ಎದ್ದೋಗ್ತೀರಾ? ಕೇಳ್ಕೊಳ್ಳಿ ನಿಮ್ಮ ಮಗಳನ್ನು ನೀವೇ. ಕಾವ್ಯ, ಕಾವ್ಯ, ಇವಳೇ ನನ್ನ ಮಗಳು, ಕೇಳಿ. ಕಾವ್ಯ ಅವರೇ, ನೀವು ಎಮ್ ಟೆಕ್ ಮಾಡಬೇಕು ಅಂತಿದ್ದೀರಲ್ವಾ? ಹಾ, ನೋಡಿದ್ರಾ, ಆನ್ಸರ್ ಆಲ್ಮೋಸ್ಟ್ ಬಂದ್ಬಿಡ್ತು. ಇವಾಗ ಎಮ್ ಟೆಕ್ ಯಾಕೆ ಮಾಡಬೇಕು ಅನ್ಕೋತಿದ್ದಾರೋ ಕೇಳಿ. ಅದು ನೋಡಿದ್ರೆ ಹೇಗೆ ತಡವರಿಸ್ತಿದ್ದಾಳೆ. ಹೇಳಿದ್ನಲ್ಲ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಅಷ್ಟರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಏನು ಅಂತ. ಅಯ್ಯೋ, ಇನ್ನು ಹೊರಡ್ಬೋದು. ಹಂಗಲ್ಲ ಸರ್, ಹೇಳಿದ್ನಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ, ಇನ್ನು ಹೊರಡ್ಬೋದು. ವಿಜಯ್, ಏನಾಯ್ತೋ? ಯಾಕೆ ಹಿಂಗಿದ್ಯಾ? ಏನಿಲ್ಲಮ್ಮ, ನನ್ನ ಫ್ರೆಂಡ್ಗೊಂದು ಚಿಕ್ಕ ಪ್ರಾಬ್ಲಮ್. ಏನಾಯ್ತು ನಿನ್ನ ಫ್ರೆಂಡ್ಗೆ? ಅವನಿಗೇನೋ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ. ಅವರಪ್ಪ ಏನೋ ಬಿಸ್ನೆಸ್ ರಿಸ್ಕು, ಜಾಬೇ ಮಾಡು ಅಂತಿದ್ದಾರೆ. ಅವನೇನೋ ಅವ್ರ ಅಪ್ಪನಿಗೆ ಹೇಳೋಕ್ಕಾಗ್ತಿಲ್ಲ. ನಾವು ಟ್ರೈ ಮಾಡಿದ್ವಿ ಅವ್ರ ಅಪ್ಪನ ಹತ್ರ ಮಾತಾಡೋದಕ್ಕೆ, ಆದರೆ ಅವರಪ್ಪ ಕೇಳ್ತಾನೆ ಇಲ್ಲ. ವಿಜ್ಜುಲು, ನೀವೇನೇ ಮಾಡಿದ್ರು ಎಷ್ಟೇ ಹೇಳಿದ್ರು ಅವರಪ್ಪ ಖಂಡಿತ ಒಪ್ಪಲ್ಲ. ನಿನ್ನ ಫ್ರೆಂಡೇ ಹೋಗಿ ಯಾಕೆ ಇಷ್ಟಪಡ್ತಿದ್ದಾನೆ ಅಂತ ಅರ್ಥ ಆಗೋ ಥರ ಹೇಳಿದ್ರೆ ಸರಿ ಹೋಗುತ್ತಲ್ಲ. ಬಟ್ ಅವನು ಅವ್ರ ಅಪ್ಪನ ಮೇಲಿರೋ ಬೈಕೆ ಹೇಳಕ್ಕೆ ಆಗ್ತಿಲ್ವಲ್ಲ. ಆದರೆ ಅವನೀಗ ಸ್ಟ್ಯಾಂಡ್ ತಗೊಂಡು ಮಾತಾಡ್ದೆ ಹೋದ್ರೆ ಲೈಫ್ ಲಾಂಗ್ ಎಷ್ಟು ಕಷ್ಟಪಡ್ಬೇಕಲ್ವಾ? ನೀವೇನು ಮಾತಾಡದೆ ಅವನೇ ಮಾತಾಡೋ ಹಾಗೆ ಮಾಡಿ. ಅರ್ಥ ಆಯ್ತಾ? ಅಮ್ಮ, ನೀನೊಂದೊಂದ್ಸಲ ತುಂಬಾ ಮೆಚೂರ್ ಆಗಿ ಮಾತಾಡ್ತೀಯ ಗೊತ್ತಾ? ನಾನು ಯಾವಾಗಲೂ ಒಂದೇ ಥರ ಮಾತಾಡೋದು, ನಿನ್ನ ತಲೆಗೆ ಹತ್ತಲ್ಲ. ಕಾವ್ಯ, ನಾನು ಹಾಲ್ ಟಿಕೆಟ್ ತೊಗೊಂಡು ಮನೆಗೆ ಬರ್ತಿದ್ದೀನಿ, ರೆಡಿಯಾಗಿರು. ಹಾಯ್ ಅಂಕಲ್. ಯಾರಪ್ಪ? ನನ್ನ ಹೆಸರು ವಿಜಯ್, ನನ್ನ ಪಕ್ಕದ ಮನೇಲಿ ಇರೋದು. ಓ, ಬಾ ಒಳಗೆ ಬಾ, ಕೂತ್ಕೋ. ಹೇಳಪ್ಪ, ಏನಾದ್ರು ಕೆಲಸ ಇತ್ತಾ? ಅಂಕಲ್, ಅದು ಇದು ಕಾವ್ಯ ಹಾಲ್ ಟಿಕೆಟ್ ಅಂಕಲ್. ಹಾಂ, ಹಾಲ್ ಟಿಕೆಟಾ? ಯಾವ ಹಾಲ್ ಟಿಕೆಟು? ಅವಳು ಇವಾಗೇನು ಓದ್ತಿಲ್ವೇ? ನೀವು ಓದಕ್ ಬಿಟ್ರೆ ಅಲ್ವಾ ಅಂಕಲ್, ಅದಕ್ಕೆ ನೀವು ಒಪ್ಕೋತಿಲ್ಲ ಅಂತಾನೆ ನಿಮ್ಗೆ ಹೇಳ್ದೆ ಹೋಗಿ PG ಸೆಟ್ಗೆ ಅಪ್ಲೈ ಮಾಡಿದಾಳೆ. ಕಾವ್ಯ, ಏನ್ ಮಾತಾಡ್ತಿದ್ದೆ ನೀ ಹುಡುಗ? ನಿಜ ಅಂಕಲ್, ಮೇಲಾಗಿ ನೀವು ಅನ್ಕೋತಿರೋ ಹಾಗೆ ಅವಳೇನೋ ಟೈಮ್ ಪಾಸ್ ಮಾಡೋದಕ್ಕೆ ಎಂಟೆಕ್ ಮಾಡಬೇಕು ಅಂತ ಅನ್ಕೋತಾ ಇಲ್ಲ. ಲೈಫಲ್ಲಿ ಏನೋ ಸಾಧಿಸ್ಬೇಕು ಅಂತ ಓದ್ಬೇಕು ಅನ್ಕೋತಿದ್ದಾಳೆ. ಬೇಕಂದ್ರೆ ನೀವೇ ಕೇಳಿ ಅಂಕಲ್. ಕಾವ್ಯ, ಇವಾಗ್ಲಾದ್ರೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು ಕಾವ್ಯ. ಇಲ್ಲ ಅಂದ್ರೆ ಆ ಕ್ಷಣ ಮಾತಾಡಿದ್ರೆ ಆಗೋಗ್ತಿತ್ತು ಅಂತ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀಯ. ಗಾಯತ್ರಿ, ಏನಿದು? ಈ ಹುಡುಗ ಯಾರು? ಬೆಳಗ್ಗೆಯಿಂದ ಯಾರು ಬರ್ತಿದ್ದಾರೆ, ಎಮ್.ಟೆಕ್ ಅಂತಿದ್ದಾರೆ. ಇದೆಲ್ಲ ನಿನ್ಗೆ ಗೊತ್ತಿಲ್ಲದೆ ನಡೀತಿದ್ಯಾ? ಇಲ್ಲ ಇಲ್ಲ ರೀ, ನಂಗೇನ್ ಗೊತ್ತಿಲ್ಲ. ಏನೇ ಇದು? ಅಮ್ಮಂಗೇನು ಅನ್ಬೇಡಿ ಅಪ್ಪ. ನಾನೇ ನಿಮ್ಮಿಬ್ರಿಗೂ ಗೊತ್ತಾಗ್ದಾಗೆ ಹೊರಗೆ ಹೋಗಿ ಅಪ್ಲೈ ಮಾಡಿದೆ. ಅಷ್ಟಕ್ಕೂ ನಿನಗೆ ಮದುವೆ ಮಾಡೋವರೆಗೂ ನೀನು ದಾರಿಗೆ ಬರಲ್ಲ.
ಎಷ್ಟು ಸರಿ ಹೇಳಿದ್ದೀನಿ ಎಮ್ ಟೆಕ್ ಅವು ಇವು ಬೇಡ ಅಂತ. ಅಷ್ಟಕ್ಕೂ ಈ ಆಲ್ ಟಿಕೆಟ್ ಎಲ್ಲಿ? ನೀವು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ನಾನು ಎಮ್.ಟೆಕ್ ಖಂಡಿತವಾಗ್ಲೂ ಮಾಡ್ತೀನಪ್ಪ. ಇಷ್ಟು ದಿವಸ ನಿಮಗೆ ಭಯಪಟ್ಟು ನಿಮ್ಮ ಮಾತು ಕೇಳ್ಕೊಂಡಿದ್ದೆ. ಈಗ ಅವನು ಯಾರೋ ಬರ್ತಾನೆ, ಅವನ ಮಾತು ಕೇಳಬೇಕು. ನನಗೆ ಅಂತ ಒಂದು ಇಂಡಿವಿಜುವಾಲಿಟಿ ಇರುತ್ತಲ್ವಾ ಅಪ್ಪ. ಅಷ್ಟಕ್ಕೂ ನೀವು ಯಾವಾಗಾದರೂ ಅಮ್ಮನ ಮಾತು ಕೇಳಿದ್ದೀರಾ ಇಷ್ಟು ವರ್ಷದಲ್ಲಿ? ನೀವೇ ಹೀಗಿದ್ರೆ ಅವನು ಯಾರೋ ನನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಗೆ ನಂಬಲಿ ಅಂತೀರಾ? ಏನ್ ಮಾತಾಡ್ತಿದ್ಯಾ ಕಾವ್ಯ? ಆ ಹುಡುಗ ಎಷ್ಟು ಒಳ್ಳೆಯವನು, ನೀನೇ ನೋಡಿದ್ಯಲ್ವಾ? ವರದಕ್ಷಿಣೆ ಕೂಡ ಬೇಡ ಅಂತ ಹುಡುಗನ ಬೇಡ ಅನ್ಕೋತೀವ? ಅವನು ಒಳ್ಳೆಯವನಲ್ಲ ಅಂತ ಹೇಳ್ತಿಲ್ಲ ಅಪ್ಪ, ನೀವು ಒಳ್ಳೆಯವ್ರೆ. ಆದರೆ ಮನೆ ವಿಷಯದಲ್ಲಿ ಯಾವಾಗಲಾದರೂ ಅಮ್ಮನ ಸಲಹೆ ತಗೊಂಡಿದ್ದೀರಾ? ಮನೇಲಿ ಏನಿರಬೇಕು, ಯಾವ ಸಾಮಾನುಗಳು ಬೇಕು ಅನ್ನೋ ವಿಷಯ ಬಿಟ್ಟು ಯಾವಾಗಲಾದರೂ ಅಮ್ಮಂಗೆ ದುಡ್ಡು ಕೊಟ್ಟಿದ್ದೀರಾ? ನಾನು ಹೀಗಿರೋಕ್ಕಾಗಲ್ಲ ಅಪ್ಪ. ನಾಳೆ ಮದುವೆ ಆದಮೇಲೆ ಅವ್ನು ನನ್ನ ಏನೋ ಅಂದರೆ ನಾನು ನಿಮ್ಮ ಹತ್ರ ಬಂದು ನೀವು ನಂಗೆ ಬುದ್ಧಿ ಹೇಳ್ತೀರಾ. ನಾನು ವಾಪಸ್ ಹೋದರೆ ಅವ್ನು ಒಂದೆರಡು ದಿನ ಚೆನ್ನಾಗಿದ್ದು ಎಲ್ಲಿಗೆ ಹೋಗ್ತಾಳೆ ಬಿಡು ಅಂತ ಮತ್ತೆ ಹಾಗೆ ಇರ್ತಾನಪ್ಪ. ನಾನು ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗೋವರೆಗೂ ಮದುವೆ ಆಗಲ್ಲ ಅಪ್ಪ, ಅಷ್ಟೇ. ಏನ್ ಮಾತಾಡ್ತಿದ್ದಾಳ ಗಾಯತ್ರಿ? ಹುಚ್ಚಿರ್ತಿದ್ಯಾ ಅವಳಿಗೆ? ಅಷ್ಟಕ್ಕೂ ಇಂಥ ಒಳ್ಳೆ ಸಂಬಂಧ ಮತ್ತೆ ಬರುತ್ತಾ ಅವಳಿಗೆ? ಹೇಳು. ಅವ್ರು ಸುಖವಾಗಿರ್ಬೇಕಂತ ತಾನೆ ನಾವು ಇಷ್ಟು ಕಷ್ಟಪಡ್ತಿರೋದು. ನಮ್ಮ ಬಗ್ಗೆ ಸ್ವಲ್ಪ ನೀವು ಯೋಚಿಸಲ್ವಾ? ಅವ್ರು ಹ್ಯಾಪಿಯಾಗಿರ್ಬೇಕು ಅಂದರೆ ಅವ್ರಿಗೆ ಇಷ್ಟ ಇರೋದು ಮಾಡಿದ್ರೇ ಹ್ಯಾಪಿಯಾಗಿರ್ತಾರೆ ರೀ. ಆದರೂ ಅವಳಿಗೂ ಒಂದು ಜಾಬ್ ಇದ್ದರೆ ಹ್ಯಾಪಿಯಾಗಿರೋದಕ್ಕೆ ಹುಡ್ಗಂಗೆ ಜಾಬ್ ಇದೆಯೋ ಇಲ್ವೋ ಅಂತಲ್ಲ, ಹುಡುಗ ಒಳ್ಳೆಯವನ ಅಲ್ವಾ, ಅವಳಿಗೆ ಹಿಡ್ಸಿದ್ನೇ ಇಲ್ವಾ ಅಂತ ನೋಡ್ಕೊಂಡ್ರೆ ಸರಿ ಹೋಗುತ್ತೆ ರೀ. ಆದರೂ ಅವಳು ನನ್ನ ಹಾಗೆ ಅಡ್ಜಸ್ಟ್ ಆಗಲ್ಲ ರೀ. ಲೋ, ಅಷ್ಟಕ್ಕೂ ಏನಾಯ್ತೋ ಏನೋ, ಆ ಹುಡುಗಿನವ್ರ ಮನೇಲಿ ಸಿಗಾಕ್ಸ್ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ ಬಿಡ, ಏನಾಗಲ್ಲ, ಚಿಲ್. ಹೊಡಿ ಎಣ್ಣೆ. ಲೇ, ಅವಳೇ ಕಾಲ್ ಮಾಡ್ತಿದ್ದಳೋ. ಹೌದಾ? ಸರಿ, ಹೋಗಿ ಮಾತಾಡು. ಹಲೋ ಕಾವ್ಯ. ಹಾ ವಿಜಯ್. ಅಷ್ಟಕ್ಕೂ ಏನಾಯ್ತು ನಿಮ್ಮ ಮನೇಲಿ? ಒಪ್ಕೊಂಡ್ರ ನಿಮ್ಮಪ್ಪ? ಅಪ್ಪ ಒಪ್ಕೊಂಡ್ರು. ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಿದ್ದು. ಹೌದಾ? ಸೂಪರ್ ಅಲ್ವಾ? ಹೇ ಲೋಕಿ, ಒಪ್ಕೊಂಡ್ಬಿಟ್ರೆಂತೋ? ನಂಗೆ ಗೊತ್ತಾ, ಕೇಳಿದ್ಯಾರು ನಾವೇ ಅಲ್ವಾ? ಅಯ್ಯೋ ನೀನ್, ಹಾಗಿದ್ರೆ ಎಲ್ಲ ಸೆಟ್ ಅಲ್ವಾ ನಿಮ್ಮ ಮನೇಲಿ? ಅಲ್ಲ, ಯಾಕಷ್ಟೊಂದು ಡಲ್ ಆಗಿದ್ಯಾ? ಅಷ್ಟಕ್ಕೂ ಎಕ್ಸೈಟ್ಮೆಂಟ್ ಕಾಣಿಸ್ತಿಲ್ಲ ನಿನ್ನ ವಾಯ್ಸಲ್ಲಿ. ಇಲ್ಲ ವಿಜಯ್, ನಮ್ಮಪ್ಪ ಹುಡುಗನ ಕಡೆಯವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು. ಮದುವೆಗಂಡು ಕೂಡ ಜಾಬ್ ಸಿಕ್ಕಿದ ಮೇಲೆ ಮಾಡ್ಕೋತೀನಿ ಅಂದ. ನಂಗೇನು ಮಾಡಬೇಕು ಅರ್ಥ ಆಗಿಲ್ಲ ವಿಜಯ್. ಓ, ಅದು ನಮ್ಮ ಪುಣ್ಯ ಅಲ್ವಾ ಕಾವ್ಯ? ಎಮ್.ಟೆಕ್ ಒಪ್ಕೊಂಡಿದ್ದಾರೆ, ಜಾಬ್ಗೂ ಒಪ್ಕೊಂಡಿದ್ದಾರೆ. ಆ ಹುಡುಗ ಕೂಡ ಒಳ್ಳೆಯವನು ಅನಿಸ್ತಿದೆ. ಅಂದರೆ ಯಾಕೆ ಒಪ್ಕೊಂಡಿದ್ದಾನೆ ಅಂದರೆ ಈಗ ಐ ಲವ್ ಯು ವಿಜಯ್. ನಂಗೆ ನೀನಂದರೆ ತುಂಬ ಇಷ್ಟ. ನಿನ್ನ ಹತ್ರ ಮಾತಾಡೋದು, ನಿನ್ನ ಜೊತೆ ಹೊರಗೆ ಹೋಗೋದು, ನಿನ್ನ ವಿಜಿಲು ಅಂತ ಕರೆಯೋದು, ಹೀಗೆ ನಿನ್ನ ಜೊತೆ ಮಾಡೋ ಪ್ರತಿ ಕೆಲಸ. ಅಪ್ಪ ಒಪ್ಕೋತಿದ್ದ ಹಾಗೇನೆ ಫಸ್ಟ್ ಈ ವಿಷಯ ನಿನ್ನ ಹತ್ರನೇ ಹೇಳ್ಕೊಂಡು ತುಂಬ ಹ್ಯಾಪಿಯಾಗಿರ್ಬೋದು ಅಂದ್ಕೊಂಡೆ. ಆದರೆ ಇಷ್ಟು ಅಡ್ಜಸ್ಟ್ ಆದಮೇಲೂ ಅಪ್ಪನ ಹತ್ರ ಏನು ಮಾತಾಡೋದು ಅರ್ಥ ಆಗಲಿಲ್ಲ. ಆದರೂ ನೀನು ಮಾಡಿದ ಸರಿ ಕಾವ್ಯ. ನಿಮ್ಮಪ್ಪ ಯಾವತ್ತಿದ್ರೂ ನನ್ನ ಒಪ್ಕೊಳ್ಳಲ್ಲ. ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಅನ್ಕೊಂಡಿರೋ ಒಂದು ಕ್ವಾಲಿಟಿ ಕೂಡ ನನ್ನಲ್ಲಿಲ್ಲ. ಇಟ್ಸ್ ಓಕೆ, ಬಾಯ್.
ఎవరది పొరబడి మనసుకి తెలియని ప్రేమని చూపేనా కాదని చివరికి మళ్ళీ మొదటికి నేరం ఎవరిది తెలిసేనా మరి తానైనా తెలిపిందా నీకైనా తెలిసిందా ఇన్నాళ్ళ పరిచయమే పొరపాటేనా మరి వేరైనా కాలేమో అంతగా ఒకటయ్యామా దూరంగా వెళ్తుంటే గడపడుతున్నా మనసాను వినవానే చెబుతూనే ఉన్నా తను వేరు నువ్వేనా ఓ మనసాను వినవానే మౌనంగా ఉన్నా రావని తెలిసే ఉన్నా ఓ నిలకడలేని చోట నిలబడి చూస్తున్నా నిందని మోయలేక తలపడుతున్నా గడిచిన రోజులైనా గురుతుగా దాచుకున్న గతముని తోడుతూనే కలలో ఉన్నా ಎಕ್ಸಾಮ್ ಆಗ್ತಿದ್ದಂಗೆ ಹೇಳು, ಪಿಕ್ ಮಾಡ್ತೀನಿ. ಸರಿ ಸರ್, ಹಾಗೆ ಆಗಲಿ ಸರ್. ಬಂದ್ಬಿಡ್ತೀನಿ ಒಂದು 1/4 ಗಂಟೆ. ನನ್ನ ಮಗಳನ್ನ ಎಕ್ಸಾಮ್ ಸೆಂಟರ್ ಹತ್ರ ಬಿಟ್ಟು ಬರ್ತೀನಿ. ಅಪ್ಪ, ನಿಮ್ಗೊಂದು ವೇಳೆ ಲೇಟ್ ಆಗ್ತಿದ್ರೆ ನಾನು ಕ್ಯಾಬಲ್ಲಿ ಹೋಗಿ ಬರ್ತೀನಿ. ಪರವಾಗಿಲ್ಲ. ಪರವಾಗಿಲ್ಲ. ಎಕ್ಸಾಮ್ ಚೆನ್ನಾಗಿ ಬರೀ. ಆಲ್ ದಿ ಬೆಸ್ಟ್ ಅಮ್ಮ, ಚೆನ್ನಾಗಿ ಬರಿ. ಎಕ್ಸಾಮ್ ಚೆನ್ನಾಗಿ ಬರ್ದ್ಯಾ? ಚೆನ್ನಾಗಿ ಬರ್ದೆ. ಸೊ ಸೀಟ್ ಸಿಕ್ತಂಗೆ ಅಲ್ವಾ? ಒಂದು ಚಿಕ್ಕ ಹೆಲ್ಪ್ ಮಾಡ್ತೀಯಾ? ಏನು? ಅದು ಅಮ್ಮಂಗೆ ಬ್ಯಾಗ್ ಸೆಲೆಕ್ಟ್ ಮಾಡಬೇಕು. ತಗೊಳಕ್ಕೆ ಟ್ರೈ ಮಾಡಿದೆ, ಆದರೆ ಏನೂ ಗೊತ್ತಾಗಲಿಲ್ಲ. ಓ, ಆಫರ್ ಲೆಟರ್ ಬಂದ್ಬಿಡ್ತಾ? ಅಯ್ಯೋ, ನಿಂಗೆ ಓಕೆ ಆದ್ರೇನೆ. ಅಂದರೆ ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಅಲ್ವಾ? ವಿಜಯ್, ನಿಂಗೇನು ಅನ್ನಿಸ್ತಿಲ್ವಾ ಹೀಗಾದ್ಮೇಲೆ ಕೂಡ? ಏನು ಅನ್ನಿಸ್ತಿಲ್ವಾ? ಕಾವ್ಯ ಅವತ್ತು ನಂಗೆ ಮಾತೇ ಬರಲಿಲ್ಲ ಗೊತ್ತಾ? ನೀನು ಅವತ್ತು ಹೇಳ್ದೆ ನೋಡು, ಅದಕ್ಕಿಂತ ಜಾಸ್ತಿ ಇಷ್ಟ ನೀನಂದ್ರೆ ನನಗೆ. ಆದರೆ ಅವತ್ತು ನೀನು ಮಾಡಿದ್ದೆ ಕರೆಕ್ಟ್ ಅನಿಸ್ತು. ಏನೋ ವಿಜಯ್, ನಂಗೀಗಲೇ ಧೈರ್ಯ ಸಾಕಾಗ್ತಿಲ್ಲ ಅಪ್ಪಂಗೆ ಹೇಳೋದಕ್ಕೆ. ಅಪ್ಪ ತುಂಬ ಬದಲಾಗಿದ್ದಾರೆ. ಅಮ್ಮನ ಹತ್ರ ಮಾತಾಡ್ತಿದ್ದಾರೆ, MTech ಒಪ್ಕೊಂಡಿದ್ದಾರೆ, ಮದುವೆ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಟೈಮಲ್ಲಿ ನಾನಿದು ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಕಾವ್ಯ, ಇವಾಗ ಯಾಕಿವೆಲ್ಲ? ಮತ್ತೆ ಯಾವಾಗ ಈಗ ಹೊರಗೆ ಬರ್ತೀವೋ ಗೊತ್ತಿಲ್ಲ. ಈ ಒಂದಿನ ಏನು ಯೋಚನೆ ಮಾಡದೆ ಹ್ಯಾಪಿಯಾಗಿರ್ಬೋದಲ್ವಾ? మరి తానైనా తెలిపిందా నీకైనా
తెలిసిందా ఇన్నాళ్ళ పరిచయమే పొరపాటేనా మరి వేరైనా కాలేమో అంతగా ఒక్కటయ్యామా దూరంగా వెళుతుంటే తడపడుతున్నా మనసాను వినగానే చెబుతూనే ఉన్నా తను వేరు నువ్వేరేనా ఓ మనసాను వినగానే మౌనంగా ఉన్నా నువ్వని తెలిసే ఉన్నా ఓ ಏ ಲಕ್ಕಿ, ಏನು? ಇಲ್ವಾ? ಓ ಏನು? ಯಾರೋ ಕಾಲಲ್ಲಿ? ನಮ್ಮಪ್ಪ. ನಿಮ್ಮಪ್ಪನಾ? ಮತ್ತ್ಯಾಕೆ ಅಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಿದ್ದಾರೆ? ಅಂದ್ರೆ ಮದ್ವೆ ಗಂಡ್ ಕಡೆ ಅವರು ಮದ್ವೆನ ಕ್ಯಾನ್ಸಲ್ ಮಾಡ್ಬಿಟ್ರಂತೆ. ಮದ್ವೆ ಗಂಡ್ ಕೂಡ ಈ ಮದ್ವೆ ಬೇಡ ಅನ್ಬಿಟ್ನಂತೆ. ಹೌದಾ? ಹೌದು. ನೀನ್ ಯಾಕೆ ಇಷ್ಟು ಹ್ಯಾಪಿ ಆಗಿ ಫೀಲ್ ಆಗ್ತಿದ್ಯಾ? ನಾನೆಲ್ಲ ಹ್ಯಾಪಿಯಾಗಿದ್ದೀನಿ. ಅಷ್ಟಕ್ಕೂ ಅಪ್ಪ ಒಪ್ಕೊಂಡ್ರಾ? ಮತ್ತೆ ಒಪ್ದಿರೆ ಏನ್ ಮಾಡ್ತಾರೆ? ಏನೋ ಸಣ್ಣ ಆಸೆಲಿ ನಮ್ಮಪ್ಪ ಮತ್ತೆ ಟ್ರೈ ಮಾಡು ಅಂತಿದ್ದಾರೆ. ಅದಾಗಲ್ಲ ಬಿಡು. ಹೇಳಿದ್ನಲ್ಲ ನಾನು ನೋಡ್ಕೋತೀನಿ ಅಂತ. ಹೇ ಲಕ್ಕಿ, ನೀನ್ ಹೋಗಿ ಅವ್ರೇನ್ ಮಾತಾಡ್ತಿದ್ದಾರೋ ಕೇಳಿಸ್ಕೊ. ಸರಿ ಆಯ್ತು. ಓಯ್, ಮೇಲ್ ಬಾ. ಓಯ್, ನೀನ್ ಹೇಗ್ ಬಂದೆ? ಗೋಡೆನಿಗ್ದು. ಓ, ಅದೇನ್ ಚೈನಾ ವಾಲ್ ಅಲ್ವಲ್ಲ? ಹೌದು. ನಿಂಗಿದೆಲ್ಲ ಮೊದ್ಲೇ ಗೊತ್ತಲ್ಲ? ಹಾ, ಇದೆಲ್ಲ ಗೊತ್ತಿದ್ರು ಕೂಡ ಏನೋ ಅಮರ ಪ್ರೇಮಿ ತರ ಇವತ್ತೇ ಲಾಸ್ಟ್ ಡೇ, ಹ್ಯಾಪಿ ಆಗಿರು ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಟ್ಟೆ. ಅಂದ್ರೆ ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ. ನಿನ್ನ ಹೌದು. ಅಷ್ಟಕ್ಕೂ ಏನ್ ಮಾಡ್ದೆ, ಹೇಗ್ ಮಾಡ್ದೆ? ಅದ್ರಲ್ಲೇನಿದೆ, ಆ ಮದ್ವೆ ಗಂಡ್ಗೆ ಅರ್ಥ ಆಗೋವಾಗ ಹೇಳ್ದೆ. ಅರ್ಥ ಮಾಡ್ಕೊಂಡ. ಏನ್ ಹೇಳ್ದೆ? ನೀನ ಲವ್ ಮಾಡ್ತಿದ್ಯಾ ಅಂತ ಹೇಳ್ದೆ. ಅಂದ್ರೆ ನೀನ್ ನನ್ ಮಾಡ್ತಿಲ್ವಾ? ಅಂದ್ರೆ ಫಸ್ಟ್ ನೀನೇ ಪ್ರಪೋಸ್ ಮಾಡ್ದೆ ಅಲ್ವಾ, ಅದಕ್ಕೆ ನಿನ್ನ ಹೆಸರು ಹೇಳ್ದೆ. ಇಲ್ಲ ಬಿಡು, ಇಬ್ರು ಅಂತ ಹೇಳ್ದೆ. ಹೇಳಿ ಬೋ, ಏನೋ ಮಾತಾಡಬೇಕು ಅಂದಲ್ಲ. ಅದೇ ಬ್ರೋ, ನೀವು ಕಾವ್ಯನ ಯಾವುದೋ ಫಂಕ್ಷನಲ್ಲಿ ನೋಡಿ ಇಷ್ಟಪಟ್ರಂತಲ್ಲ, ಆ ಹುಡುಗಿನೇ ಹಾಗೆ ಬ್ರೋ. ಯಾರಿಗಾದ್ರೂ ಇಷ್ಟ ಆಗೋಗ್ತಾಳೆ. ನಂಗೆ ಕೂಡ ಅಷ್ಟೇ, ನೋಡ್ತಿದ್ದಂಗೆ ಇಷ್ಟ ಆಗೋದ್ಲು. ಬಟ್ ಅವಾಗ ನಂಗೆ ಜಾಬ್ ಇರಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಗೊತ್ತಿರಲಿಲ್ಲ. ಅವಳು ಪರಿಚಯ ಆದಮೇಲೆ ನಂಗೆ ಗೊತ್ತಿಲ್ಲದೆ ನಾನೇ ತುಂಬ ರೆಸ್ಪಾನ್ಸಿಬಲ್ ಆಗೋದೆ. ಜಾಬ್ ಕೂಡ ಸಿಕ್ಬಿಡ್ತು. ಬಟ್ ಏನಕ್ಕೋ ಬ್ರೋ, ಯಾವತ್ತೂ ಅವಳಿಗೆ ಹೇಳ್ಕೊಳಕ್ಕೆ ಆಗಲಿಲ್ಲ ನಾನು ಅವಳ ಬಗ್ಗೆ ಹೇಗೆ ಫೀಲ್ ಮಾಡ್ತಿದ್ದೀನಿ ಅಂತ. ಬಟ್ ಅಷ್ಟರಲ್ಲೇ ಇಬ್ರು ತುಂಬ ಕ್ಲೋಸ್ ಆಗೋದ್ವಿ. ಇನ್ನು ಹೇಗಾದರೂ ಹೇಳ್ಬಿಡೋಣ ಅನ್ನೋಷ್ಟರಲ್ಲಿ ಒಂದು ದಿವಸ ಅವಳೇ ಪ್ರಪೋಸ್ ಮಾಡಿದ್ಲು. ಬಟ್ ಆ ಮೂಮೆಂಟ್ ನಾನು ಅವಳಿಗೆ ಹೇಳೋಕ್ಕಾಗಲಿಲ್ಲ, ನಾನು ಕೂಡ ಸೇಮ್ ಹಾಗೇ ಫೀಲ್ ಆಗ್ತಿದ್ದೀನಿ ಅಂತ. ಯಾಕಂದರೆ ಅಷ್ಟೊತ್ತಿಗಾಗಲೇ ನಿಮ್ಮ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಬ್ರೋ. ಈ ವಿಷಯ ಅವ್ರ ಅಪ್ಪನಿಗಿಂತ ನಿಮ್ಮ ಹತ್ರ ಹೇಳೋದೇ ಕರೆಕ್ಟ್ ಅಲ್ವಾ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಚೆನ್ನಾಗಿ ಹೇಳಿದ್ಯಾ. ನಡೆದಿರೋದೇ ಅಲ್ವಾ, ಹೇಳ್ಬಿಟ್ಟೆ. ಆ ಹುಡ್ಗ ಒಳ್ಳೆಯೊಂಥರ ಇದ್ದಾನಪ್ಪ. ವರದಕ್ಷಿಣೆ ಕಮ್ಮಿ ಕೊಡ್ತೀವಿ ಅಂದ್ರೂ ಒಪ್ಕೊಂಡ, ಜಾಬ್ ಮಾಡ್ತೀನಿ ಅಂದ್ರೂ ಒಪ್ಕೊಂಡ.
ಇವಾಗ ನೀನು ಹೀಗೆ ಮಾತಾಡಿರೋದಕ್ಕೂ ಒಪ್ಕೊಂಡ. ಗ್ರೇಟ್ ಅವನು. ಹೌದಾ? ಹಾಗಿದ್ರೆ ಅವನ್ನೇ ಮದುವೆ ಆಗೋಗು. ಆಂಟಿಗೆ ಹ್ಯಾಂಡ್ ಬ್ಯಾಗ್ ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಆಲ್ಸೋ ಅಮ್ಮಂಗೆ ಹೇಳ್ಬಿಟ್ಟೆ ನೀನೇ ಸೆಲೆಕ್ಟ್ ಮಾಡಿದೆ ಅಂತ. ಆಂಟಿಗೆ ನಾನು ಗೊತ್ತಾ? ಅಂದ್ರೆ ಯಾವಾಗಿದ್ರು ಗೊತ್ತಾಗ್ಬೇಕಿರದೆ ಅಂತ ನಾನೇ ಹೇಳ್ಬಿಟ್ಟೆ. ಏನು ಹೇಳ್ದೆ? ನೀನ್ ಹೇಳ್ದೆ ಆ ಹುಡುಗಿ ನನ್ನ ತುಂಬಾ ಲವ್ ಮಾಡ್ತಾಳೆ ಅಂದೆ. ಅಪ್ಪಾ, ಅದಕ್ಕೆ ಹುಡುಗಿರು ಮೊದಲು ಪ್ರಪೋಸ್ ಮಾಡಬಾರ್ದು. ಎಲ್ರಿಗೂ ಎಷ್ಟು ಪ್ರೌಡಾಗಿ ಹೇಳ್ತಿದ್ಯಾ ಫಸ್ಟ್ ನಾನೇ ಪ್ರಪೋಸ್ ಮಾಡಿದೆ ಅಂತ. ಸೀಟ್ ಸಿಕ್ತು. ಅಮ್ಮ, ನಾನ್ ಮೇಲೋಗಿ ಬರ್ತೀನಿ. ಯಾಕೆ? ಕಾವ್ಯ ಹತ್ರ ಮಾತಾಡೋಕ? ಹಲೋ ರಾಜಿ, ನಿಮ್ಮ ಮನೇಲಿ ಓದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಆಮೇಲೆ ನಿಂಗೆ ಕಬ್ಬನ್ ಪಾರ್ಕ್ ಕೂಡ ಕರ್ಕೊಂಡು ಹೋಗ್ತೀನಿ. ಅವೆಲ್ಲ ನಂಗೆ ಚೆನ್ನಾಗಿ ಗೊತ್ತಿರೋ ಪ್ಲೇಸಸ್ಸೇ. ಹಾ ಸರಿನಾ? ಅಮ್ಮೋ, ನಮ್ಮ ಮಾವ ಅನ್ಸುತ್ತೆ.